ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ಫ್ರೆಂಡ್ಸ್, ಇದೀಗ ಬಂದಂಥ ಸುದ್ದಿಯಾಗಿದೆ. ಇದು ಕೆಇಎ ಮೂಲಕ ಮತ್ತೊಂದು ಅಧಿಸೂಚನೆಗೆ ಅನುಮತಿಯನ್ನು ನೀಡಿದ್ದಾರೆ. ಯಾವ ಯಾವ ಇಲಾಖೆಗಳಲ್ಲಿ ಮತ್ತು ಯಾವ ಹುದ್ದೆಗಳನ್ನು ಕೆಇಎಯಿಂದ ಭರ್ತಿ ಮಾಡಿಕೊಳ್ಳಲು ಅಧಿಸೂಚನೆಯನ್ನು ಬಿಟ್ಟಿದ್ದಾರೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಮಿಸ್ ಮಾಡದೆ ಯಾರು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೂ ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಬಂದು ಕೆಎದವರಿಗೆ ಮತ್ತೊಂದು ಇಲಾಖೆಯಿಂದ ಕೆಎದವರೇ ಎಕ್ಸಾಮ್ ನಡೆಸಬೇಕಂದ್ಬಿಟ್ಟು ಒಂದು ಅಧಿಸೂಚನೆಯನ್ನು ನೀಡಿದ್ದಾರೆ. ಅದನ್ನು ಒಂದೊಂದಾಗೆ ನೋಡೋಣ ಫ್ರೆಂಡ್ಸ್. ಇದು ಕೆಎದವರು ಹೊರಡಿಸಿರುವಂಥ ಅಫಿಷಿಯಲ್ ಆಗಿರುವ ನೋಟಿಫಿಕೇಶನ್ ಆಗಿರುತ್ತೆ. ಇದು ಕೆಎದು ನೋಡೋಣ. ಇಲ್ಲಿ ಸರ್ಕಾರದ ಆದೇಶದ ಸಂಖ್ಯೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡೋದಾದ್ರೆ ಇಲ್ಲಿ ನೋಡೋಣ. ಇಲ್ಲಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತದ ಆಹಾರ ಸುರಕ್ಷತಾ ವಿಭಾಗದಲ್ಲಿ, ಅಂದರೆ ಆಹಾರ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಈ ಎರಡು ಇಲಾಖೆಗಳಲ್ಲಿ ಮಂಜೂರಾಗಿ ಖಾಲಿ ಇರುವ ಈ ಕೆಳಕಂಡ ವಿವಿಧ ವೃದ್ಧಂ ಒಟ್ಟು 84 ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ವೃದ್ಧಂ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆಯಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕೆಇಎ ಮುಖಾಂತರ ನೇರ ನೇಮಕಾತಿಯಡಿ ಭರ್ತಿ ಮಾಡಲು ಅನುಮತಿ ನೀಡಿ ಆದೇಶಿಸಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಆಹಾರ ಸಂರಕ್ಷಣೆ ಮತ್ತು ಔಷಧಿ ಆಡಳಿತ ಆಹಾರ ಸಂರಕ್ಷಣೆ ವಿಭಾಗದಲ್ಲಿ ಏನು 84 ಹುದ್ದೆಗಳು ಖಾಲಿ ಇದ್ದಾವೆ, ಇವು ಕೆಎದವರೇ ಎಕ್ಸಾಮ್ ನಡೆಸ್ಬೇಕಂದ್ಬಿಟ್ಟು ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇದು ಯಾವ ಹುದ್ದೆಗಳು ಎಷ್ಟಂತ ನೋಡೋಣ. ಹುದ್ದೆ ಪದನಾಮ ಬಂದು ಅಂಕಿತ ಅಧಿಕಾರಿಗಳು. ಇದು ಭರ್ತಿ ಮಾಡಿಕೊಳ್ಳಲು ಸಹಮತಿಸುತ್ತಿದ್ದ ಹುದ್ದೆಗಳ ಸಂಖ್ಯೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡೋದಾದರೆ ವೃದ್ಧಂ ಮೂಲಕ ಅಂತ ಕೊಟ್ಟಿದ್ದಾನೆ. ಇದು ಬಂದು ನಾನ್ HKದವರಿಗೆ 5 ಹುದ್ದೆಗಳಾಗಿರುತ್ತೆ. ಕಲ್ಯಾಣ ಕರ್ನಾಟಕದವರಿಗೆ 2 ಹುದ್ದೆಗಳು. ಒಟ್ಟು ಹುದ್ದೆಗಳು ಬಂದು 7 ಹುದ್ದೆಗಳಾಗಿರುತ್ತೆ. ಮತ್ತು ಆಹಾರ ಸಂರಕ್ಷಣಾ ಅಧಿಕಾರಿಗಳು ಅಂತ ಕೊಟ್ಟಿದ್ದಾನೆ. ಇದು ನಾನ್ ಕಲ್ಯಾಣ ಕರ್ನಾಟಕಕ್ಕೆ 40 ಹುದ್ದೆಗಳನ್ನು ಕೊಟ್ಟಿದ್ದಾನೆ ಫ್ರೆಂಡ್ಸ್. ಮತ್ತು ಕಲ್ಯಾಣ ಕರ್ನಾಟಕ ಹುದ್ದೆ ಅವರಿಗೆ ಬಂದು 19 ಹುದ್ದೆಗಳು ಕೊಟ್ಟಿದ್ದಾನೆ. ಒಟ್ಟು 59 ಹುದ್ದೆಗಳು. ಮತ್ತು ಕಿರಿಯ ಆಹಾರ ವಿಶ್ಲೇಷಕರು 15 ಹುದ್ದೆಗಳು ಕೊಟ್ಟಿದ್ದಾನೆ ನಾನ್ ಕರ್ನಾಟಕದವರಿಗೆ. ಮತ್ತು ಕಲ್ಯಾಣ ಕರ್ನಾಟಕದವರಿಗೆ 3 ಹುದ್ದೆಗಳು ಕೊಟ್ಟಿದ್ದಾರೆ. ಒಟ್ಟು ಬಂದು 18 ಹುದ್ದೆಗಳಾಗಿರುತ್ತೆ. ಒಟ್ಟು ಹುದ್ದೆಗಳ ಸಂಖ್ಯೆ ಬಂದು ನಾನ್ ಕಲ್ಯಾಣ ಕರ್ನಾಟಕದವರಿಗೆ 60 ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕದವರಿಗೆ 24 ಹುದ್ದೆಗಳು. ಇವೆರಡು ಟೋಟಲ್ ಮಾಡ್ಕೊಂಡ್ರೆ 84 ಹುದ್ದೆಗಳನ್ನು ಆಹಾರ ಸಂರಕ್ಷಣೆ ಮತ್ತು ಔಷಧಿ ಆಡಳಿತ ಆಹಾರ ಸಂರಕ್ಷಣೆ ವಿಭಾಗದಲ್ಲಿ ಖಾಲಿ ಇರುವ ಹುದ್ದೆಗಳಾಗಿರುತ್ತೆ. ಹಾಗೆ ಮುಂದೆ ನೋಡೋದಾದರೆ ಮುಂದುವರೆದು ಈಗಾಗಲೇ ಕಲ್ಯಾಣ ಕರ್ನಾಟಕ ವೃದ್ಧಂದಲ್ಲಿ 22 ವಿವಿಧ ವೃದ್ಧದ ಹುದ್ದೆಗಳನ್ನು ಕೆಎ ಮೂಲಕ ಭರ್ತಿ ಮಾಡಿಕೊಳ್ಳಲು ಸಂಭವ ಅನುಮತಿ ನೀಡಿ ಅಂತ ಕೊಟ್ಟಿದ್ದಾನೆ. ಅಂದರೆ ಈ ಹಿಂದೆ ಏನು ಕಲ್ಯಾಣ ಕರ್ನಾಟಕದವರಿಗೆ 22 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಕೆಎದವರು ಅರ್ಜಿ ಮೂಲಕ ಅನುಮತಿ ನೀಡಿ ಅಂತ ಕೋರಿದ್ದಾರೆ. ಇದರಲ್ಲಿ ಬಂದು ಹೊರಡಿಸಿರುವ ಸರ್ಕಾರದ ಪತ್ರದ ಸಂಖ್ಯೆ ಏನು ಬೇಕಾಗಿಲ್ಲ, ಓಕೆನಾ. ಮತ್ತು ಇಷ್ಟ ಆಗಿರುತ್ತೆ ಫ್ರೆಂಡ್ಸ್. ಮತ್ತು ಇನ್ನೊಂದು ಮೇಯ್ನು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಫ್ರೆಂಡ್ಸ್. ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSIಗೆ ಅದನ್ನು ಹೇಳ್ಬಿಡ್ತೀನಿ. ಅಬಕಾರಿ ಸಬ್ ಇನ್ಸ್ಪೆಕ್ಟರ್ಗೆ ಇದೇ ವಿಡಿಯೋದಲ್ಲಿ ಮತ್ತೊಂದು ಅಪ್ಡೇಟ್ ಇದೆ ಫ್ರೆಂಡ್ಸ್. ಅದು ತಿಳಿಸ್ಕೊಡ್ತೀನಿ, ಯಾರು ಮಿಸ್ ಮಾಡ್ಕೊಬೇಡಿ. ಜೊತೆಗೆ ಕೆಇಎಯಿಂದ ನೀವು ಅಬಕಾರಿ ಇಲಾಖೆ ESI ಮತ್ತು ಅಬಕಾರಿ ಪೇದೆಗಳ ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಆಗಸ್ಟ್ ತಿಂಗಳಲ್ಲಿ ಹೊರಡಿಸುವ ನಿರೀಕ್ಷಿಸೆ ಇದೆ ಫ್ರೆಂಡ್ಸ್. ಅಂದರೆ ಅಬಕಾರಿ ಇಲಾಖೆಯಲ್ಲಿ ಪೇದೆ ಮತ್ತು ESI ಅಬಕಾರಿ ಹುದ್ದೆಗಳಿಗೆ ಪ್ರಸ್ತಾವನೆ ನಡೆದಿದೆ. ಅಧಿಸೂಚನೆಯನ್ನು ಹೊರಡಿಸ್ಬೋದು ಆಗಸ್ಟ್ ತಿಂಗಳಲ್ಲಿ ಅಂತ 100% ಅಂದ್ಕೊಂಡಿದ್ದೀವಿ. ಆಗಸ್ಟ್ ತಿಂಗಳಲ್ಲಿ ಅಧಿಸೂಚನೆ ಹೊರಡಿಸ್ತಾರೆ ಫ್ರೆಂಡ್ಸ್. ಅದೇ ರೀತಿ ಏನು ಹೇಳಿದ್ದಾರೆ ಅಂದರೆ ಆಗಸ್ಟ್ ತಿಂಗಳವರೆಗೆ ಬರುವ ವಿವಿಧ ಹುದ್ದೆಗಳ ಎಲ್ಲ ನೇಮಕಾತಿ ಪ್ರಸ್ತಾವನೆಗಳು ಸೆಪ್ಟೆಂಬರ್ ತಿಂಗಳ
ನೇಮಕಾತಿ ಅಧಿಸೂಚನೆಗೆ ಮಾಡುತ್ತೇವೆ ಅಂತ ಹೇಳಿದ್ದಾರೆ. ಅಂದರೆ ಆಗಸ್ಟ್ ತಿಂಗಳಲ್ಲಿ ಏನು ಪ್ರಸ್ತಾವನೆ ಬಂದಿರ್ತದೋ ಅಧಿಸೂಚನೆಗಳು ಅವು ಸೆಪ್ಟೆಂಬರಲ್ಲಿ ನಾವು ಅಧಿಸೂಚನೆ ಹೊರಡಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಅದೇ ರೀತಿ ಅಬಕಾರಿ ಇಲಾಖೆ ಹುದ್ದೆಗಳು ಆದರೂ ಆಗಸ್ಟ್ ತಿಂಗಳಲ್ಲಿ ನೇಮಕಾತಿ ಅಧಿಸೂಚನೆ ಮಾಡುತ್ತಾರೆ ಅನ್ನೋ ಭರವಸೆ ಇದೆ. ಯಾರೂ ಮಿಸ್ ಮಾಡ್ಕೊಬೇಡಿ. ಅಬಕಾರಿ ಹುದ್ದೆ ಮತ್ತು ಪೇದೆ ಹುದ್ದೆ ಎಲ್ಲರೂ ಇದಕ್ಕೆ ತಯಾರಿಯಾಗಿ ಅಂತ ಹೇಳ್ತಾ, ಏನು ಅಬಕಾರಿ ಹುದ್ದೆಗಳು ಆಗಸ್ಟಲ್ಲಿ ಹೊರಡಿಸಬಹುದು ಮತ್ತು PSA ಹುದ್ದೆಗಳಿಗೆ ಭರ್ತಿಗೆ ನೇಮಕಾತಿ ಪ್ರಸ್ತಾವನೆ ಕೂಡ ಸಲ್ಲಿಕೆ ಹಾಕುವ ಸಾಧ್ಯತೆ ಇದೆ ಆಗಸ್ಟಲ್ಲಿ. ಯಾರ್ಯಾರು ತಯಾರಾಗ್ತಿದ್ರ ಅಭ್ಯರ್ಥಿಗಳು ಇದಕ್ಕೆಲ್ಲ ತಯಾರಾಗಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋವನ್ನು ಲೈಕ್ ಮಾಡಿ. ಮತ್ತು ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಯಾರೂ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಫ್ರೆಂಡ್ಸ್. ನೀವು ವಿಡಿಯೋ ಮಾತ್ರ ನೋಡ್ತಾ ಇದ್ದೀರಾ, ಸ್ಕಿಪ್ ಮಾಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.